ಯಾಕಂದ್ರೆ ಗಾಂಧಿಯವರು ಭಾವನಾತ್ಮಕ ಜೀವಿ. ಅದು ಒಮ್ಮೆ ಇಂಗ್ಲೆಂಡ್ ದೇಶಕ್ಕೆ ಹೋದಾಗ, ಇಂಗ್ಲೆಂಡ್ನಿಂದ ಭಾರತ ದೇಶಕ್ಕೆ ಬಂದಾಗ, ಅವ್ರು ಇಂಗ್ಲೆಂಡ್ಗೆ ಯಾಕೆ ಹೋಗಿದ್ರು ಗಾಂಧೀಜಿ ಅಂತಂದ್ರೆ 1888ರಿಂದ 1891 3 ವರ್ಷ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡಿರ್ತಾರೆ. ಆ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸ್ಕೊಂಡು ಭಾರತ ದೇಶಕ್ಕೆ ಬಂದಾಗ ಮುಂಬೈನ ಅಪೋಲೋ ಬಂದರದಲ್ಲಿ ವಿಶ್ವನಾಥ ಅಂತ ಹೇಳಿ ಅವರ ಕಜಿನ್, ಅವರ ಸಂಬಂಧಿಕರು ಅವ್ರನ್ನ ಕರ್ಕೊಂಡ್ ಬರುವಾಗ ಅವ್ರು ಹೇಳ್ತಾರೆ ಗಾಂಧಿ ಏನು ಅಂದ್ರೆ, ಎಲ್ಲರ ಮನೆಗೆ ಆರಾಮದಾರ ಏನು ಅಂತ ಕೇಳ್ತಾರ. ಆಯ್ತು, ಎಲ್ಲರೂ ಆರಾಮದಾರ, ನೀ ಟೀ ಕುಡಿ ಮೊದಲ. ಅವಾಗ ಇಲ್ಲಿ ಮತ್ತೆ ಕೇಳ್ತಾರ ಅವ್ರು, ಇಲ್ಲ ನಾನು ಬಹಳ ಚೆನ್ನಾಗಿ ಓದಿನಿ, ನನ್ನ ತಾಯಿಗೆ ಈ ಸರ್ಟಿಫಿಕೇಟ್ ಕೊಡ್ಬೇಕಂದಾಗ ಅವ್ರು ಹೇಳ್ತಾರೆ, ಇಲ್ಲ ನಿನ್ನ ತಾಯಿ ಒಂದು 15-20 ದಿನ ತೀರ್ಕೊಂಡ್ರು ಅಂತ. ಅವಾಗ ಗಾಂಧಿ ಅಂತಾರೆ, ಮತ್ತೆ ನನಗೆ ಯಾಕೆ ಮಾಹಿತಿ ಕೊಡ್ಲಿಲ್ಲ ನೀವು ಅಂತ. ಇಲ್ಲ, ನಿನ್ನ ಶಿಕ್ಷಣಕ್ಕೆ ತೊಂದರೆ ಆಗಬಾರದು ಅಂತ. ಅವಾಗ ಹೇಳ್ತಾರೆ, ಅವರೇ ನನ್ನ ಕಳಿಸಿದ್ದಲ್ಲಿ, ಅವರೇ ನನ್ನನ್ನು ಓದಕ್ಕೆ ಕಳಿಸಿದ್ದು, ಮತ್ತೆ ಅವರೇ ಇಲ್ಲ ಅಂತಂದ್ರೆ ಈ ಸರ್ಟಿಫಿಕೇಟ್ ತೊಗೊಂಡು ಏನ್ ಮಾಡ್ಲಿ ಅಂತ ಹೇಳಿ ಸುಮಾರು 2 ತಿಂಗಳ ಕಾಲ ಅವರು ಯಾವುದೂ ಸಕ್ರಿಯವಾಗಿ ಚಟುವಟಿಕೆ ತೊಡಂಗಿಲ್ಲ. ಅವಾಗ ಗಾಂಧೀಜಿಯವರ ತಂದೆ ಆಗಿರುವಂತ ಕರಮ್ಚಂದ್ ಗಾಂಧಿ ಅಂತಾರೆ, ಇಲ್ಲ ಅವರ ತಾಯಿ, ನಿನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರ ನೀನು ವಕೀಲ ವೃತ್ತಿಯನ್ನು ಮಾಡಲೇಬೇಕು ಅಂದಾಗ ರಾಜ್ಕೋಟ್ ಮತ್ತು ಮುಂಬೈದಲ್ಲಿ ಅವರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಸ್ವತಃ ಗಾಂಧೀಜಿಯವರು ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಕೃತಿಯಲ್ಲಿ ಹೇಳ್ತಾರೆ. ಒಮ್ಮೆ ಬಂದೆ ನನ್ನ ತಾಯಿ ಕಳ್ಕೊಂಡೆ, ಇನ್ನೊಮ್ಮೆ ಬಂದೆ ನಾನು ನನ್ನ ಗುರುವನ್ನು ಕಳ್ಕೊಂಡೆ ಅಂತ ಹೇಳಿ ಬಹಳ ನೋವಿನಿಂದ ಗಾಂಧೀಜಿಯವರ ಮಾತನ್ನ ಹೇಳಿದ್ರು. ಬಹಳ ಚಂದಿದೆ, ನೀವು ಹಿಸ್ಟ್ರಿ ಭಯಪಟ್ಟು ಮಾಡೋದಲ್ಲ, ಅದನ್ನು ಮನಸ್ಸಪೂರ್ವಕವಾಗಿ ಆ ವಿಚಾರಗಳನ್ನ ನೀವು ನನ್ನ ಕಣ್ಣಾಗ ನೀರು ಬರ್ತವೆ. ಮತ್ತೆ ಅವರು ಗಾಂಧೀಜಿ ಎಷ್ಟು ಭಾವನಾತ್ಮಕವಾಗಿ ಆ ವಿಚಾರಗಳನ್ನು ಹೇಳಿದ್ರು ಅನ್ನೋದು ನಾವು ಅರ್ಥೈಸಿಕೊಳ್ಬೇಕಾಗಿರುವಂಥದ್ದು.